ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇರ್ತಾನೆ. ಯಾಕೆಂದರೆ ಪರಮಾತ್ಮ ಮಹಾಲಕ್ಷ್ಮಿಯನ್ನು ಬಿಟ್ಟು ಇರುವುದಿಲ್ಲ, ಮಹಾಲಕ್ಷ್ಮಿ ಪರಮಾತ್ಮನನ್ನು ಬಿಟ್ಟು ಇರುವುದಿಲ್ಲ. ಅದಕ್ಕೆ ರಾಯರಿಗೆ ಶಂಕುಕರ್ಣ, ಕಿವಿ ಶಂಕು ಥರ ಇತ್ತು, ಅದಕ್ಕೆ ಶಂಕುಕರ್ಣ ಅಂತ ರಾಯರಿಗೆ ಹೆಸರು. ಅಂಥ ರಾಯರ ನರಸಿಂಹದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥ ರಾಯರು ಭೂಮಿಯಲ್ಲಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿ ಬಂದರು. ಪ್ರಹ್ಲಾದರಾಜರಾಗಿ ಅವತಾರ ಮಾಡಿ ಬಂದಾಗ ನರಸಿಂಹ ಅವತಾರ ಆಯಿತು. ಭಕ್ತರ ಉದ್ಧಾರಕ್ಕೋಸ್ಕರ ಮಾಡಿದ್ದ ಪರಮಾತ್ಮ ಮಾಡಿದ್ದ ಏಕೈಕ ಅವತಾರ ಏನಂದರೆ ನರಸಿಂಹದೇವರು ಅವತಾರ ಒಂದೇ. ಪ್ರಹ್ಲಾದನಕ್ಕೋಸ್ಕರವಾಗಿ ಅವತಾರ ಮಾಡಿರ್ತಕ್ಕಂಥ ನರಸಿಂಹದೇವರು ಪ್ರಹ್ಲಾದನ ಹತ್ರ ಹಿರಣ್ಯಕಶಿಪನ ಸಂಹಾರ ಮಾಡಿದ ಮೇಲೆ ಪ್ರಹ್ಲಾದರಾಜನ ಹತ್ರ ಕೇಳ್ತಾರೆ, ನಿನಗೆ ವರ ಏನು ಬೇಕು ಹೇಳು ಕೂಸು, ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ. ಪ್ರಹ್ಲಾದರಾಜರು ಹೇಳ್ತಾರೆ, ಸ್ವಾಮಿ ನೀನೇ ನನ್ನ ಮುಂದೆ ಇದ್ದಾಗ ನನಗೆ ಇನ್ನೇನು ವರ ಬೇಕು, ನನಗೆ ನಿನ್ನ ಭಕ್ತಿ ಒಂದಿದ್ದರೆ ಸಾಕು, ನನಗೆ ಏನು ಬೇಡ ಸ್ವಾಮಿ ಅಂತ ಹೇಳ್ತಾನೆ. ಆವಾಗ ನರಸಿಂಹದೇವರು ರಾಯರಿಗೆ ಪ್ರಹ್ಲಾದರಾಜರಿಗೆ ವಿಶೇಷ ಅನುಗ್ರಹ ಮಾಡ್ತಾರೆ. ಮುಂದಿನ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಹುಟ್ಟುತ್ಯಾ. ಆವಾಗ ಎಲ್ಲಿ ಒಂದು ಕಡೆ ಅಸೂಯೆ ಅಂದರೆ ತೊಂದರೆಗಳಾಗ್ತಾ ಇದೆಯೋ ಅಲ್ಲಿ ನಿನ್ನ ಕಣ್ಣಿನ ರೆಪ್ಪೆಯನ್ನು ಮೇಲೆ ಎತ್ತಿ ನೋಡಿದ್ರೆ ಸಾಕು, ನಿನ್ನ ಹೃದಯ ಕಮಲವು ಪೂರ್ವವಾಗಿ ಬಂದು ನಾನು ಅನುಗ್ರಹ ಮಾಡಿ ಅಲ್ಲೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡಿ ಆ ತೊಂದರೆಗಳೆಲ್ಲ ನಿಭಾಯಿಸಿ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ವರ ಕೊಟ್ಟರು. ಅದಕ್ಕೆ ಯಾವಾಗಲೂ ನೋಡಿದ್ರೆ ರಾಯರ ಬೃಂದಾವನದ ಮೇಲೆ ನರಸಿಂಹದೇವರ ವಿಗ್ರಹ ಇರುತ್ತೆ, ಲಕ್ಷ್ಮೀ ನರಸಿಂಹದೇವರ ವಿಗ್ರಹ ಇರುತ್ತೆ. ಆಯಿತು, ನರಸಿಂಹದೇವರ ಅನುಗ್ರಹ ಆಯಿತು. ಬೃಂದಾವನಕ್ಕೆ ಎದುರಿಗೆ ನರಸಿಂಹದೇವರಿದ್ದಾರೆ. ಬೃಂದಾವನದ ಬಲಭಾಗದಲ್ಲಿ ಯಾರಿದ್ದಾರೆ ಅಂದರೆ ಸಾಕ್ಷಾತ್ ರಾಮಚಂದ್ರಮೂರ್ತಿ, ಆತ ಚಕ್ರವರ್ತಿ. ನಾವೆಲ್ಲ ಗುರುಗಳ ಹತ್ರ ದೇವಸ್ಥಾನಕ್ಕೆ ಹೋಗುವುದೆಲ್ಲ ಯಾವುದಕ್ಕೆ ಹೇಳಿ ಏನೇ ಒಂದು ಬೇಡಿಕೆ ಇರುತ್ತೆ ನಮಗೆ. ಮಕ್ಕಳು ಚೆನ್ನಾಗಿ ಒಳ್ಳೆ ಕೆಲಸಕ್ಕೆ ಸಿಗಬೇಕು, ಮಕ್ಕಳಾಗಬೇಕು, ನನಗೆ ಇದು ತೊಂದರೆ ಇದೆ, ಮನೆ ಕಟ್ಟಬೇಕು, ಅದು ಇದು ಕಾಸಿನ ತೊಂದರೆ. ಅದು ರಾಜ ಮಕ್ಕಳ ಕೊರೆಯೆಲ್ಲ ತೀರಿಸಿ ಅನುಗ್ರಹ ಮಾಡ್ತಾನೆ. ಅಂಥದ್ದನ್ನು ರಾಮದೇವರು ಅನುಗ್ರಹ ಮಾಡ್ತಾರೆ. ಬೃಂದಾವನಕ್ಕೆ ಹಿಂಭಾಗದಲ್ಲಿ ವೇದವ್ಯಾಸ ದೇವರು ಕೂತಿದ್ದಾರೆ. ಮಕ್ಕಳು ಮಕ್ಕಳಿಗೆ ಓದಿಲ್ಲ, ಜ್ಞಾನ ಅಭಿವೃದ್ಧಿ ಆಗಬೇಕಾದ್ರೆ ವೇದವ್ಯಾಸ ದೇವರು ಅನುಗ್ರಹ ಮಾಡ್ತಾರೆ. 4ನೇ ಭಾಗದಲ್ಲಿ ಕೃಷ್ಣ ಕೂತಿದ್ದಾನೆ. ಶತ್ರುಗಳೆಲ್ಲ ಸಂಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಇಷ್ಟು ಜನರು ಬೃಂದಾವನದ ಮೇಲೆ ಕೂತಿದ್ದಾರೆ. ಇವರೆಲ್ಲ ಇರುವ ಜಾಗದಲ್ಲಿ 33 ಕೋಟಿ ದೇವತೆಗಳು ಇರ್ತಾರೆ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳನ್ನು ನೀವು ಯಾವುದೇ ಜ್ಯೋತಿಷರ ಹತ್ರ ಹೋದ್ರೆ ಏನು ಸಾರಿ, ಯಾರೇ ದೊಡ್ಡದರ ಹತ್ರ ನಮಗೆ ಕಷ್ಟ ಅಂತ ಹೋದರೆ ರಾಯರಿಗೆ ಪ್ರದಕ್ಷಿಣೆ ಹಾಕಿ ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ರಾಯರ ಬೃಂದಾವನದ ಒಳಗೆ ಇಷ್ಟು ದೇವತೆಗಳೆಲ್ಲ ಇದ್ದಾರೆ. ನೀವು ರಾಯರನ್ನು ಪ್ರದಕ್ಷಿಣೆ ಮಾಡಿದ್ರೆ ಇಷ್ಟು ದೇವತೆಗಳಿಗೂ ಪ್ರದಕ್ಷಿಣೆ ಮಾಡಿದ ಫಲ ಬರುತ್ತೆ. ಅದಕ್ಕೋಸ್ಕರವಾಗಿ ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಸರಿ, ರಾಯರಿಗೆ ಇಷ್ಟು ದೇವತೆಗಳು ಅನುಗ್ರಹ ಮಾಡುವುದಕ್ಕೆ ಕಾರಣ ಇರಬೇಕಲ್ವ? ರಾಯರಿಗೆ ಇಷ್ಟು ಜನ ಅನುಗ್ರಹ ಮಾಡಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡುವಾಗಲೇ ಅವರಿಗೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸಲ್ಯ ಇದೆಲ್ಲ ತೆಗೆದೇ ಕಳಿಸಿದ್ದಾನೆ ಸ್ವಾಮಿ. ರಾಯರಿಗೆ ಇದು ಯಾವುದೂ ಇಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮದ ಮಾತ್ಸಲ್ಯ ಅಲ್ಲ, ನಾನೇ ದೊಡ್ಡವನು ಅಂತ ಯಾವತ್ತೂ ಎಲ್ಲೂ ಹೇಳಿಕೊಂಡಿಲ್ಲ ರಾಘವೇಂದ್ರ ಸ್ವಾಮಿಗಳು. ಯಾಕಂದರೆ ಇಂದು ಎನಗೆ ಗೋವಿಂದ ಹಾಡು ಬರೆಯುವಾಗ ಭೂಭಾರನಾಗಿ ಹುಟ್ಟಿದನಲ್ಲ ಅಂತ ಬರೀತಾರೆ ಸ್ವಾಮಿ. ನನಗೇನು ಗೊತ್ತಿಲ್ಲ ಸ್ವಾಮಿ, ನಾನು ಭೂಮಿಗೆ ಬಾರಣವಾಗಿ ಹುಟ್ಟಿದನಲ್ಲ ಅಂತ ಕೇಳ್ತಾರೆ. ಏನು ಎಂಥ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥ ಸುಧಾ ಪರಿಮಳಾಚಾರ್ಯರು ಅಂತ ಹೆಸರಿಗೆ ಹೇಳ್ತಕ್ಕಂಥ ರಾಯರು ಹೇಳ್ತಕ್ಕಂಥ ಮಾತು, ಭೂಭಾರನಾಗಿ ಹುಟ್ಟಿದನಲ್ಲ ಅಂದರೆ ನಾವೆಲ್ಲ ಏನು ಯೋಚನೆ ಮಾಡಬೇಕು ಹೇಳಿ? ಅಂದರೆ ಅದು ಅರ್ಥ ಸದಾ ನಿನ್ನನ್ನೇ ನೆನೆಸ್ತಾ ಇರಬೇಕು, ಒಂದು ಕ್ಷಣನೂ ನಿನ್ನನ್ನು ಮರಿಬಾರ್ದು ಅಂತ ಹಂಗೆ ಇದ್ದರು ರಾಯರು.
ಅದಕ್ಕೆ ದೇವಾನುದೇವತೆಗಳೆಲ್ಲ ಅನುಗ್ರಹ ಮಾಡಿದ್ರು. ಅವರು ದುಃಖಪಟ್ಟಿದ್ದು ಅವ್ರಿಗೋಸ್ಕರ ಅಲ್ಲ, ಜನರನ್ನು ಉದ್ಧಾರದಕ್ಕೋಸ್ಕರ. ಯಾಕೆಂದರೆ ಪ್ರಹ್ಲಾದರಾಜರಾಗಿದ್ದಾಗಲೇ ನರಸಿಂಹದೇವರ ಅವತಾರ ಆದಾಗ ಬಂದ್ಬಿಡು ನಿನಗೆ ಮೋಕ್ಷ ಕೊಡ್ತೀನಿ ಅಂತ ಹೇಳಿದ್ರು ನರಸಿಂಹದೇವರು. ಆವಾಗ ಪ್ರಹ್ಲಾದರಾಜರು ಹೇಳಿದ ಮಾತು, ನನಗೆ ಮೋಕ್ಷ ಬೇಡ. ಯಾಕಪ್ಪ ಅಂದರೆ ಇಷ್ಟು ಜನ ಪಾಮರರೆಲ್ಲ ಇದ್ದಾರೆ, ಈ ಪಾಮರರೆಲ್ಲ ನಾನು ಉದ್ಧಾರ ಮಾಡಬೇಕು, ಇವರೆಲ್ಲರಿಗೂ ಮೋಕ್ಷ ಕೊಡ್ತೀಯಾ, ನಾನು ಬರ್ತೀನಿ, ಇಲ್ಲದ್ರೆ ಹೋದರೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಅಂದರೆ ಎಂಥ ದೊಡ್ಡ ಉದಾರ ಗುಣ ರಾಯರದು. ಆಯಿತು ಅಂತ ಹೇಳಿ ಸ್ವಾಮಿ ಅನುಗ್ರಹ ಮಾಡಿದ. ಅದಕ್ಕೆ ಇವತ್ತು ಮೋಕ್ಷಕ್ಕೆ ರಾಘವೇಂದ್ರ ಸ್ವಾಮಿಗಳು ಮೋಕ್ಷ ಬೇಡ ಅಂತ ಹೇಳಿ ಇಲ್ಲೇ ಕೂತ್ಕೊಂಡು ನಮಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ. ಹೆಂಗೆ ಅಂದರೆ 700 ವರ್ಷ ಅವರು ಮಾಡಿರತಕ್ಕಂಥ ತಪಸ್ಸು, 700 ವರ್ಷ ಅವರು ಮಾಡಿರತಕ್ಕಂಥ ಪುಣ್ಯಗಳು ಅದೆಲ್ಲನೂ ದಾರ ಎರೆದು ಅವರ ಪುಣ್ಯದಿಂದ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಅಂಥ ಗುರುಗಳ ಆರಾಧನೆ ಇವತ್ತು ಪೂರ್ವಾರಾಧನೆ. ರಾಯರ ಪಾದೋದಕವನ್ನೇ ನಾವು ಸೇವನೆ ಮಾಡಿದರೆ ಸಕಲ ದೋಷಗಳು ನಿವೃತ್ತಿ ಆಗುತ್ತೆ. 12 ವರ್ಷ ಉಪವಾಸ ಇದ್ದಿದ್ದ ಫಲ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ನೋಡಿ, ಒಂದು ಏಕಾದಶಿ ಉಪವಾಸ ಇದ್ದರೆ 15 ದಿನ ಪಾಪಗಳು ಹೋಗುತ್ತೆ. ತಾಮ್ರಪರ್ಣಿ, ಕೃಷ್ಣ ಇಂಥ ನದಿಗಳಲ್ಲಿ ಸ್ನಾನ ಮಾಡಿದರೆ 3 ದಿನ ಉಪವಾಸ ಇದ್ದರೆ ಏನು ಫಲನೋ ಅದು ಸಿಗುತ್ತೆ. ಗಂಗಾ ತೀರದಲ್ಲಿ ಸ್ನಾನ ಮಾಡಿದ್ರೆ 6 ತಿಂಗಳು ನೀವು ಉಪವಾಸ ಇದ್ದರೆ ಏನು ಫಲನೋ ಒಂದು ಸ್ನಾನಕ್ಕೆ ಅಷ್ಟು ಸಿಗುತ್ತೆ. ರಾಯರ ಪಾದೋದಕವನ್ನು ತಗೊಂಡ್ರೆ ಎಷ್ಟು 12 ವರ್ಷ ಉಪವಾಸ ಇದ್ದಿದ್ದು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ರಾಯರ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡಿದ್ರೆ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಏನು ಫಲನೋ ಅಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಆಗಿದ್ದಾಗ ನಾವು ಎಂಥ ಮಹಾನ್ಯರನ್ನು ಇಟ್ಟುಕೊಂಡು ನಾವು ಕೊಂಡಾಡ್ತಾ ಇದ್ದೀವಿ. ಇವತ್ತು ಆರಾಧನೆ ದಿನ ನಾವು ಸೇರಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂಥ ರಾಯರು ಹೆಂಗೆ ಕೂತಿದ್ದಾರೆ ಬೃಂದಾವನದೊಳಗೆ, ನಮಗೆ ಒಂದು ಚಿತ್ರ ಬೇಕಲ್ವಾ? ರಾಯರು ಬೃಂದಾವನದೊಳಗೆ ನಾವು ಹೆಂಗೆ ಚಿಂತೆ ಮಾಡಬೇಕು, ರಾಯರನ್ನ ಚಿಂತನೆ ಮಾಡಬೇಕು ಅಂದರೆ ಅದಕ್ಕೆ ಹೇಳ್ತಾರೆ, ತತ್ತಹಾಂಜನ ಸಂಗಾಶಂ ಅಕ್ಷಮಾಲಾಂ ಕಮಂಡಲಂ ದೋಭ್ಯಾಂ ದದಾನಂ ಕಾಷಾಯ ವದನಂ ರಾಮಮಾನಸಭೂಜಿತಂ ಯೋಗೀಂದ್ರ ತೀರ್ಥಮಂಧ್ಯಾಂಗ್ರೀಂ ತುಳಸೀಹಾರಭೂಜಿತಂ ಜ್ಞಾನವಕ್ತಿತ್ವ ಪೂರ್ಣಂ ಧ್ಯಾಯೇದ್ ಇಷ್ಟಾರ್ಥ ಸಿದ್ಧೇತ್. ತತ್ತಹಾಂಜನ ಸಂಗಾಶಂ ಅಂದರೆ ಅವರು ಹೆಂಗಿದ್ದಾರೆ, ಅವರ ಚಿತ್ರವನ್ನು ವರ್ಣನೆ ಮಾಡ್ತಾ ಇದ್ದಾರೆ. 1-2 ನಿಮಿಷ ನಾನು ಹೇಳುವುದನ್ನು ಕಿವಿ ಕೊಟ್ಟು ಕಣ್ಣು ಮುಚ್ಕೊಂಡು ಆ ಚಿತ್ರವನ್ನು ಕೇಳ್ರಿ. ಬಂಗಾರವನ್ನು ಕರಗಿಸಿದ್ರೆ, ಅಂದರೆ ಕರಗಿಸಿ ಕಾಯಿಸಿದರೆ ಯಾವ ಬಣ್ಣ ಇರುತ್ತೆ ಆ ಬಣ್ಣದ ದೇಹ ಆ ಬಣ್ಣದಲ್ಲಿ ಇದೆಯಂತೆ. ರಾಯರ ದೇಹ ಎಲ್ಲ ಬಂಗಾರವನ್ನು ಕರಗಿಸಿ ಕುದೀತಾ ಇದೆ, ಆವಾಗ ಯಾವ ಬಣ್ಣ ಇದೆಯೋ ಆ ದೇಹದ ಬಣ್ಣದಲ್ಲಿ ಇದಾರತ್ತೆ. ತತ್ತಹಾಂಜನ ಸಂಕಾಶಂ ಅಕ್ಷಮಾಲಾಂ ಕಮಂಡಲಂ, ತುಳಸಿ ಮನೆಯನ್ನು ಹಾಕ್ಕೊಂಡು ಬಲಗೈಯಲ್ಲಿ ಕಮಂಡಲು ಇಟ್ಕೊಂಡಿದ್ದಾರಂತೆ, ಗಿಂಡಿ. ಗೋಭ್ಯಾಂ ದದಾನಂ ಕಾಷಾಯ ವದನಂ, ಕಾಷಾಯ ವದನ, ಕಾಷಾಯ ವಸ್ತ್ರವನ್ನು ಉಟ್ಕೊಂಡಿದ್ದಾರೆ.